ಕಾಂಗ್ರೆಸ್ ಪಕ್ಷದ ಯುವ ನಾಯಕಿ ಎಚ್.ಆರ್. ದೀಪಿಕಾ ರೆಡ್ಡಿಯವರ ಹುಟ್ಟುಹಬ್ಬ ಅಂಗವಾಗಿ ಸಿಕೆಪಾಳ್ಯ ಡಾಕ್ಟರ್ ಭಾಸ್ಕರ್ ಕೃಷ್ಣ ಮತ್ತು ಅವರ ತಂಡ ಎಚ್.ಆರ್. ದೀಪಿಕಾ ರೆಡ್ಡಿರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಇನ್ನು ಈ ವೇಳೆ ಸಿಕೆಪಾಳ್ಯದ ಡಾಕ್ಟರ್ ಭಾಸ್ಕರ್ ಕೃಷ್ಣರವರು ಮಾತನಾಡಿ, ದೀಪಿಕಾ ರೆಡ್ಡಿರವರು ತಮ್ಮ ತಂದೆಯ ರೀತಿಯಲ್ಲಿಯೇ ಅನೇಕ ಜನಪರ ಕಾರ್ಯಕ್ರಮಗಳನ್ನು ರೂಪಿಸಿ ಜನಮೆಚ್ಚುಗೆಯನ್ನು ಗಳಿಸಿದ್ದು, ಭಗವಂತ ದೀಪಿಕಾ ರೆಡ್ಡಿರವರಿಗೆ ಮತ್ತು ಅವರ ಕುಟುಂಬಕ್ಕೆ ಆರೋಗ್ಯ, ಐಶ್ವರ್ಯ, ಭಾಗ್ಯವನ್ನು ಕಲ್ಪಿಸಲಿ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದ ಸುಷ್ಮಾ ರಾಜಗೋಪಾಲ ರೆಡ್ಡಿ, ಡಾಕ್ಟರ್ ಭಾಸ್ಕರ್ ಕೃಷ್ಣ ಮತ್ತು ಸ್ನೇಹಿತರು ಹಾಗೂ ಮಹಿಳೆಯರು, ಅಭಿಮಾನಿಗಳು ಭಾಗವಹಿಸಿದ್ದರು. Happy birthday to you. Happy birthday to you. Happy birthday, happy birthday, happy birthday to you. Happy birthday to you. Happy birthday to you. Happy birthday, happy birthday, happy birthday to you. Happy birthday to you. Happy birthday to you. Happy birthday, happy birthday, happy birthday to you. Happy birthday to you. Happy birthday to you. Happy birthday, happy birthday, happy birthday to you. ಭಾಸ್ಕರ್ ಮತ್ತು ಎಲ್ಲ ಸಿಕೆಪಾಳ್ಯದ ಜನರು ಬಂದು ನನಗೆ ಹುಟ್ಟುಹಬ್ಬವನ್ನು ಶುಭಾಶಯಗಳನ್ನು ತಿಳಿಸಿದ್ದಾರೆ. ಎಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳು. ಆಮೇಲೆ ಈ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಸದಾ ಹೀಗೆ ಇರಲಿ ಅಂತ ದೇವರಲ್ಲಿ ಆಶಿಸ್ತೀನಿ. ಭಾಸ್ಕರ್ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ. ಅಲ್ಲಿ ಸಮಾಜ ಸೇವೆ ಆಗಿರ್ಬೋದು, ಜನರಿಗೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ತುಂಬ ಚೆನ್ನಾಗಿ ಅವನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಜನರಿಗೆ ಸಹಾಯ ಮಾಡ್ತಾ ಇದ್ದಾನೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಅವನಿಗೆ ದೇವರು ಇನ್ನಷ್ಟು ಶಕ್ತಿ ಕೊಡಲಿ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಮೇಡಮ್, ಭಾಸ್ಕರ್ ಯಾವಾಗಲೂ ಅಕ್ಕ ಅಕ್ಕ, ಬೇರೆ ಮಾತೇ ಬರಲ್ಲ. ಮಾತು ಹೇಳಿದ್ರೆ ಅಕ್ಕನಿಂದ ನಾನು ಏನು ಬೇಕಾದ್ರೂ ಕೆಲಸ ಮಾಡಬೇಕಾದ್ರೆ ಅಕ್ಕನ ನನಗೆ ಸ್ಫೂರ್ತಿ ಬೇಕು ಅಂತ ಏನು ಹೇಳ್ತೀರಾ? 100% ಇವರೆಲ್ಲ ಇಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ. ಎಲ್ಲರೂ ದೇವರು ಒಂದೇ ತಂದೆ ತಾಯಿಗೆ ಕೊಡೋಕ್ಕಾಗಲ್ಲ. ಸೊ ಇವರೆಲ್ಲ ನನಗೆ ರಕ್ತ ಸಂಬಂಧ ಅಲ್ಲ, ಆದರೆ ಅಷ್ಟು ಪ್ರೀತಿ ನನ್ನ ಮಾಡ್ತಾರೆ. ಸೊ ತುಂಬ ಥ್ಯಾಂಕ್ ಯು ಅಂತ ನಾನು ಯಾವಾಗೂ ನನ್ನ ನಿಜವಾಗ್ಲೂ ಒಳ್ಳೆ ನಿಜ ತಮ್ಮ ಇದ್ದಂಗೆ. ಮುಂದಿನ ದಿನದಲ್ಲಿ ಯಾವುದಾದ್ರೂ ಸ್ಥಾನಮಾನಗಳನ್ನ ಕಲ್ಪಿಸುವಂಥ ರೀತಿ 100% ರಾಜಕೀಯವಾಗಿ ನೋಡಿ, ಜನರಿಗೆ ಸೇವೆ ಮಾಡೋರನ್ನ ಯಾರೂ ಬೆಳೆಸೋ ಅವಶ್ಯಕತೆ ಇಲ್ಲ, ಜನರೇ ಅವ್ರನ್ನ ಬೆಳೆಸ್ತಾರೆ. ಸೊ ನನಗೆ ನಂಬಿಕೆ ಇದೆ, ಜನರು ಅವನ್ನ ಬೆಳೆಸ್ತಾರೆ. ಮುಂದಿನ ದಿನಗಳಲ್ಲಿ ಅವನು ಏನೇ ಮಾಡಬೇಕು ಅಂತಿದ್ರು ಜನ ಅವ್ರ ಕೈ ಹಿಡಿತಾರೆ ಅಂತ ನನ್ನ ನಂಬಿಕೆ. ಇವತ್ತು ಅಭಿಮಾನಿಗಳು ನಿಮ್ಮ ಕಡೆಯಿಂದ ಇರ್ಬೋದು, ಅವ್ರ ಕಡೆಯಿಂದ ಇರ್ಬೋದು, ಸಾಕಷ್ಟು ಜನ ಬಂದಿದ್ದಾರೆ. ಅವ್ರಿಗೆಲ್ಲ ತಮ್ಮ ಅಭಿಪ್ರಾಯ? ಈ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಅವ್ರ ಹೃದಯದಲ್ಲಿ ನಾನಿದ್ದೀನಿ, ನನ್ನ ಹೃದಯದಲ್ಲಿ ಅವ್ರು ಇರ್ತಾರೆ. ದೀಪಿಕಾ ಬರ್ತಡೇ ಮಾಡಬೇಕಿತ್ತು. ಅವ್ರು ನಿನ್ನೆ ಸುಮಾರು ಒಂದು 180-200 ಜನ ಕಾಯ್ಕೊಂಡಿದ್ರು. ಅದಕ್ಕೆ ನಿನ್ನೆ ಅವ್ರು ಬರೋಕ್ಕಾಗಲ್ಲ, ಸಿದ್ದರಾಮಯ್ಯ ಭೇಟಿ ಮಾಡೋಕ್ಕೆ ಹೋಗಿದ್ರು. ಅದಕ್ಕೆ ಇವತ್ತು ಅವ್ರಿಗೋಸ್ಕರ ಎಲ್ಲರೂ ನನ್ನ ಟೀಮ್ ಇರ್ಬೋದು, ನಮ್ಮ ಊರು ಸಿಕೆಪಾಳ್ಯದವರು, ಅವ್ರ ಅಭಿಮಾನಿ ಇರ್ಬೋದು. ಅದಕ್ಕೆ ಇವತ್ತು ದೀಪಿಕಾಗೆ ಅವ್ರಿಗೋಸ್ಕರ ನಾನು ಏನೇ ಆಗಲಿ, ಇನ್ನು ಮುಂದಕ್ಕೆ ಎಷ್ಟೇ ಆಗಲಿ, ಏನಾಗ್ಬೋದು ಅವ್ರಿಗೋಸ್ಕರ ನಾನು ಇದ್ದೀನಿ. ಅವ್ರು ನನಗೋಸ್ಕರ ಇದ್ದಾರೆ. ನಾನು ಅವ್ರಿಗೋಸ್ಕರ ಬರ್ತಡೇ ಮಾಡಿದ್ದೀನಿ. ವಿಶ್ ಹ್ಯಾಪಿ ಬರ್ತಡೇ. 1 ಸೆಕೆಂಡ್ ದೀಪಿಕಾ. ಅಲ್ಲ, ಮತ್ತೆ ಏನೇ ಒಂದು ಕೊಡಬೇಕಾದ್ರೆ ಮತ್ತೆ ಅವ್ರಿಗೆ ಅಮೃತ ಅವ್ರ ಸಹಕಾರದಿಂದನೇ ನೋಡಿ. 100 ಜನ 100 ಬಾಸ್ ಇರ್ಬೋದು, ಆದರೆ ಒಬ್ಬರಿಗೆ ದೀಪಿಕಾಕ್ಕೆ ನಮ್ಮ ಬಾಸ್ ಅಷ್ಟೇ. ನಾನು ಎಷ್ಟು ಜನದಲ್ಲಿ ಇರ್ಬೋದು, ನಾವು ಇವತ್ತು ದುಡ್ಡು ಕೊಡ್ತಾರೋ, ದುಡ್ಡಾಯಿತೋ ದುಡ್ಡಿಲ್ಲ, ನಾನು ಅವೆಲ್ಲ ಯೋಚನೆ ಮಾಡಿಲ್ಲ. ನಂಗೆ ದೇವ್ರು ಕೊಟ್ಟಿದ್ದಾರೆ, ನನ್ನ ದೇವ್ರು ಇಕ್ಕಿದ್ರೆ ನಾನು ಚೆನ್ನಾಗಿದ್ದೀನಿ. ನಾನು ಅವ್ರಿಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ. ಇವತ್ತಲ್ಲ, ಯಾವತ್ತನ ಅಷ್ಟೇ, ಯಾವಾಗಲೂ ಅಷ್ಟೇ. ಪ್ರತಿ ವರ್ಷ ನಾನು ಹಿಂಗೆ ಮಾಡ್ಕೊಂಡ್ಬಿಡ್ತೀನಿ, ಹಿಂಗೆ ಮಾಡ್ತೀನಿ ಬರ್ತಾರೆ. ಮತ್ತು ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಹೋದನೇ ವರ್ಷ ಸಾಕಷ್ಟು ಲ್ಯಾಪ್ಟಾಪ್ ಎಲ್ಲ ಕೊಟ್ಟಿದ್ರಿ. ಈ ವರ್ಷ ಏನೇನು ಕೊಡ್ತಾ ಇದ್ದೀರಿ? ಈ ವರ್ಷ ನಾನೇನು ಪ್ಲ್ಯಾನ್ ಮಾಡಿಲ್ಲ, ಕೊಡ್ಬೇಕು ಅಂದ್ಕೊಂಡಿದ್ದೆ. ನೆಕ್ಸ್ಟ್ ವರ್ಷ ನಮ್ಮೂರಲ್ಲೇ ಮಾಡಿ ಅಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ಸತಿ ನೆಕ್ಸ್ಟ್ ವರ್ಷ ಮಕ್ಳಿಗೆ ಫೀಸು, ಈ ಲ್ಯಾಪ್ಟಾಪ್ಸ್ ಎಲ್ಲ ಕೊಡೋಣ ಅಂದ್ಕೊಂಡಿದ್ದೀನಿ. ಈ ವರ್ಷ ತಕ್ಷಣ ಅಕ್ಕ ಬೇಡ ಬರ್ತಡೇ ಮಾಡೋದು ಬೇಡ ಅಂದರು. ನಾನು ಬಲವಂತದಿಂದ ಮಾಡಿ ಬರ್ತಡೇ ಮಾಡಿಸಿದ್ದೀನಿ. ನಿಮ್ಮ ಕಡೆ